ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಉತ್ತರ ಕರ್ನಾಟಕ ಭಾಗದ ರೈತರು ಕಡಲೆ ಬೆಳೆ ರಾಶಿ ಮಾಡಿ 1.5 ತಿಂಗಳ ಕಳೆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಡಲೆ ಖರೀದಿ ಕಾಟ ಆರಂಭಿಸಿಲ್ಲ. ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು 2 ದಿನದ ಒಳಗಾಗಿ ಕೊಪ್ಪಳ ಜಿಲ್ಲಾದ್ಯಂತ ಎಪಿಎಂಸಿಯಲ್ಲಿ ಕಡಲೆ ಖರೀದಿ ಕಾಟ ಆರಂಭಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಜನವರಿ ಕೊನೆಯ ವಾರದಲ್ಲಿ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆದೇಶ ಮಾಡಿದ್ರೂ ಕೂಡ ಜಿಲ್ಲೆಯಲ್ಲಿ ಅಧಿಕಾರಿಗಳು ಇದುವರೆಗೂ ಕಡಲೆ ನೋಂದಣಿ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಆದರೆ ಇದುವರೆಗೂ ರೈತರಿಂದ ಕಡಲೆ ಖರೀದಿಸಲು ಎಪಿಎಂಸಿಯಲ್ಲಿ ಕಾಟ ಹಾಕಿಲ್ಲ. ಸರ್ಕಾರ ಕಡಲೆ ಬೆಂಬಲ ಬೆಲೆಗೆ ಆದೇಶ ಮಾಡ್ತಾರೆ, ಆದರೆ ಇದರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಕ್ರಮ ವಹಿಸ್ತಾ ಇಲ್ಲ. ಸರ್ಕಾರ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಆದೇಶ ಮಾಡಿದ್ರೂ ಕೂಡ ರೈತರಿಂದ 1 ಕ್ವಿಂಟಲ್ ಹೆಸರು ಕಾಳು ಖರೀದಿಸಲಿಲ್ಲ. ಅಧಿಕಾರಿಗಳು ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಿದ್ರೂ ಕೂಡ ಮೆಕ್ಕೆಜೋಳ ಖರೀದಿಸಲು ಕೂಡ ರಾಜ್ಯ ಸರ್ಕಾರ 10 ಬಾರಿ ಆದೇಶ ಬದಲಾವಣೆ ಮಾಡಿ ರೈತರಿಂದ 108 ದಾಖಲೆ ಕೇಳಿ ರಾಜ್ಯದ ರೈತರಿಗೆ ಗೊಂದಲ ಸೃಷ್ಟಿಸಿದ ರಾಜ್ಯ ಸರ್ಕಾರ. ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರವೂ ಕೂಡ ಹೆಸರು ಮೆಕ್ಕೆಜೋಳ ಆದಂತೆ ಆಗುತ್ತೆ ಎನ್ನುವುದು ಜಿಲ್ಲೆಯ ರೈತರ ಪ್ರಶ್ನೆಯಾಗಿದೆ. ಕೂಡಲೇ ಅಧಿಕಾರಿಗಳು ಒಂದು ಕಡೆಗೆ ಕಡಲೆ ನೋಂದಣಿ ಪ್ರಕ್ರಿಯೆ ಆರಂಭಿಸಬೇಕು, ಮತ್ತೊಂದು ಕಡೆ ಜಿಲ್ಲಾದ್ಯಂತ ಎಪಿಎಂಸಿಯಲ್ಲಿ ಕಡಲೆ ಖರೀದಿ ಕಾಟ ಆರಂಭಿಸಬೇಕು ಅಂತ ಆರೋಪಿಸಿದ್ದಾರೆ. ಕಡಲೆ ಬೆಳೆ ರೈತರಿಗೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬೆಳೆದಿದ್ದು ಕೇಂದ್ರ ಸರ್ಕಾರ 5,875 ರೂಪಾಯಿ ಕಡಿಮೆ ಬೆಲೆಗೆ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಘೋಷಣೆ ಮಾಡಿದೆ. ಕಡಿಮೆ ಬೆಲೆ ಆದರೂ ಕೂಡ ಪರವಾಗಿಲ್ಲ, ಸರ್ಕಾರ ಆದೇಶಿಸಿದ ಬೆಲೆಗಾದರೂ ಜಿಲ್ಲಾದ್ಯಂತ ಎಪಿಎಂಸಿಯಲ್ಲಿ ಹಾಗೂ ಕಡಲೆ ಖರೀದಿಸುವ ಕಡಲೆ ಪಾಯಿಂಟ್ನಲ್ಲಿ ಇದುವರೆಗೂ ಕಡಲೆ ಖರೀದಿ ಕಾಟ ಆರಂಭಿಸಲು ಅಧಿಕಾರಿಗಳು ಮುಂದಾಗಿಲ್ಲ ಅಂತ ರೈತ ಸಂಘದಿಂದ ಆರೋಪಿಸಿದ್ದಾರೆ. ರಾಜ್ಯಾದ್ಯಂತ ಈಗಾಗಲೇ ಜನವರಿ ಕೊನೆ ವಾರದಲ್ಲಿ ಕೇಂದ್ರ ಸರ್ಕಾರ ಕಡ್ಲಿ ಖರೀದಿ ಕೇಂದ್ರದ ಆದೇಶ ಬಂದ್ರು ಸತ್ಯವಾಗಿ ಜಿಲ್ಲಾಡಳಿತ ಇನ್ನೂವರೆಗೆ ಆದ್ರೂ ಬರೀ ಏನ ನೋಂದಣಿ ಪ್ರಕ್ರಿಯೆಯೊಳಗೆ ತೊಡಗ್ಯಾರ. ಆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇವತ್ತೇನೈತಿ ಕೆಲವೊಂದಂತಲ್ಲಿ ಇನ್ನೂ ನೋಂದಣಿ ಪ್ರಕ್ರಿಯೆ ಸತ್ಯ ಚಲೋ ಇಲ್ಲ. ಇದಿಷ್ಟೆಲ್ಲ ಖರೀದಿ ಕೇಂದ್ರ ಬೇರೆ ಇದ್ರೊಳಗ ಪಾಯಿಂಟ್ನೊಳಗೆ ಇನ್ನೂ ಖರೀದಿ ಕೇಂದ್ರ ಚಲವಾಗಿಲ್ಲ, ನೋಂದಣಿನ ಚಲವಾಗಿಲ್ಲ, ಆಮೇಲೆ ಖರೀದಿ ಕೇಂದ್ರದ ಕಾಟನೂ ಚಲವಾಗಿಲ್ಲ. ಇವು ರೈತರು ಇಲ್ಲೇನೈತಿ ಖರೀದಿ ಕೇಂದ್ರ ಕಾಯ್ಕಂತ ಕುಂತ್ಕೊಂಡ್ಬಿಟ್ರೆ ಮಾರ್ಕೆಟ್ ಎಲ್ಲೈತಿ ಖಾಸಗಿ ಮಾರ್ಕೆಟ್ನ ಅಂದ್ರಂತ ಈಗ 5,100-200 ಸತಿ ಮಾರ್ಕೆಟ್ ಪೂರ್ಣ ಡಲ್ ಆಗ್ಬಿಟ್ಟೈತಿ. ಡಲ್ ಆದ್ರಿಂದ ಈಗ ರೈತರಿಗೆ ಎಲ್ಲರಿಗೂ ತೊಂದರೆ ಆಗೈತಿ. ಅವರು ಇದ್ದದ್ದು ಏನೈತಿ ಹೆಚ್ಚಿಗಾರ ಮಾಡ 10,000 ಬೆಲೆ ಇಟ್ಟಿದ್ವಿ, ಅದು 6,000 ಮಾಡಲಿಲ್ಲ, ಇವತ್ತಾಗ 6,500 ಮಾಡಲಿಲ್ಲ, 5,875 ರೂಪಾಯಿ ಬೆಲೆ ಮಾಡಿ 75 ರೂಪಾಯಿ ಬೆಲೆ ಮಾಡಿ ಅದನ್ನು ಕಡಿಮೆ ಮಾಡ್ರೆ. ಅದನ್ನಾರ ಕಡಿಮೆ ಶೀಘ್ರದಲ್ಲಿ ಕಾಟ ಖರೀದಿ ಕೇಂದ್ರ ಶುರು ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಈಗೇನಾಗೈತೆ ಅಂದ್ರೆ ಕಾಯ್ಕಂತ ಕುಂತಾರ ರೈತರು, ಇನ್ನೂವರೆಗೆ ಕಾಟ ಚಾಲು ಆಗಲಾರ್ದ ಈ ಮೆಕ್ಕೆಜೋಳನ ಹಾಗ ಮಾಡಿದ್ರೆ ಹೆಸರನ್ನ ಹಾಗ ಮಾಡಿದ್ರೆ ಅದ್ರಂತ ಮಾಡಿದ್ರೆ ಇನ್ನು ರೈತರಿಗೆ ಭರವಸೆ ಇಟ್ಕೊಳ್ರಿ. ಯಾವ ಭರವಸೆ ಮೇಲೆ ಇದು ಮಾಡ್ಬೇಕು? ರೈತರು ಬಾಳೆ ಮಾಡೋದು ಕಷ್ಟ ಐತಿ. ಈಗ ಹಾಲಿ ಚೀಲ ಮುಚ್ಚಿದ ಹಾಲಿ ಚೀಲನೇ ಎಲ್ಲ ಬಿಸಿಲಿಗೆ ಸುಟ್ಟು ಹಾಳಾಗಿದ್ದವು. ಶೀಘ್ರದಲ್ಲಿ ಇನ್ನು 2 ದಿನದ ಖರೀದಿ ಕೇಂದ್ರನ ಕಾಟ ಹಾಕಿ ಎಲ್ಲ ರೈತರಿಂದ ಖರೀದಿ ಮಾಡ್ಕೋಬೇಕು. ಖರೀದಿ ಮಾಡ್ಕೊಂಡು 4 ಕ್ವಿಂಟಲ್ ಎಕರೆಕ್ 4 ಕ್ವಿಂಟಲ್ ತೊಗೊಂತಾರೆ. ಒಬ್ಬ ರೈತರಿಗೆ ಏನೈತೆ ಅಂದ್ರೆ ಎಕರೆಕ್ 4 ಕ್ವಿಂಟಲ್ ಬಿಡ್ಬೇಕು. ಒಬ್ಬ ರೈತರಿಂದ 40 ಕ್ವಿಂಟಲ್ ಕಡ್ಲಿ ಖರೀದಿ ಮಾಡ್ಬೇಕು. ಕಡ್ಲಿ ಖರೀದಿ ಮಾಡಿದ 1 ತಿಂಗಳದೊಳಗೆ ಅವ್ರಿಗೆ ರೊಕ್ಕ ಹಣ ಜಮಾ ಮಾಡ್ಬೇಕು ಅವ್ರ ಖಾತ್ಯಾಕ. ಅಂದ್ರೆ ಶೀಘ್ರದಲ್ಲಿ ಆ ಕೆಲಸ ನೀವು ನಾಳೆ ಆಡತ್ತೋ ಖರೀದಿ ಕೇಂದ್ರ ಆರಂಭಿಸಿದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂತೀನಿ. ಇದು ನಾಡ್ದ ಖರೀದಿ ಕೇಂದ್ರ ಕಾಟ ಚಾಲು ಮಾಡ್ರಿ. ಮೊದ್ಲ ಎಂಟ್ರಿ ಮಾಡ ಸಾಕು. ಇಲ್ಲಿ ಕುಕ್ನೂರಾಗ ಈ ಸೀದಾ ನಾನು ಇಲ್ಲಿ ಸ್ಪಾಟ್ನಾಗ ಬಂದಿದ್ದೀನಿ. 100 ಚಿಲ್ಡ್ರನ್ ಆಗ್ಯಾವಂತ. ಈಗಲೇ 100 ಚಿಲ್ಡ್ರ ಆದ್ರೆ ಕಾಟ ಚಲೋ ಆತಂದ್ರ ಇನ್ನು ಕಾಟನೇ ಚಲೋ. ಅವ್ರಿಗೆ ಕಾಟ ಚಾಲು ಮಾಡಿದ್ರೆ ನಡಿತೈತಿ ಅಂತ ವಿಚಾರ ಬಂತು ಇವ್ರ ಕಡೆಯಿಂದ. ನೀವು ಮೊದ್ಲ ಕಾಟ ಚಾಲು ಮಾಡ್ರಿ. ಹಾಳಿ ಚೀಲ ರೈತರು ಅಷ್ಟು ಹಚ್ಚಿ ಇಟ್ಕೊಂಡ್ ಕುಂತ ಸುಟ್ಟು ಹೋಗ್ಬಿಟ್ಟವು. ಈಗೆಲ್ಲ ಈಗ 5,000-6,000 10,000 ರೂಪಾಯಿ ಹಾಳಿ ಚೀಲ ಫೇಲ್ ಆಗ್ಯಾವು. ಮೊದ್ಲು ಚಾಲು ಮಾಡ್ಬಿಟ್ರೆ ಎಲ್ಲಾ ರೈತರಿಗೆ ಅನುಕೂಲ ಆಗತ್ತೆ ಸಾಹೇಬ್ರ. ಸ್ಟೇಟ್ಮೆಂಟ್ ಕೊಟ್ಟಿನಿ, ಎಲ್ಲ ಆಗೈತಿ. ಏನಾಗೈತಿ ಅಂದ್ರ ಬಹಳ ಸಮಸ್ಯೆ ಆಕತಿ. ರೈತರು ನನಗ ತಲಿ ತಿನ್ನಕತ್ಯಾರ. ಅದೇ ಹೆಂಗಿರ್ತೈತಿ ಗೊತ್ತಾ, ಈಗ ನೀವು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇರ್ತಾರ ರೈತರು. ಓಕೆ, ರಿಜಿಸ್ಟ್ರೇಷನ್ ಮಾಡಿಸುವಾಗ ನಾವು ಪ್ರೊಕ್ಯೂರ್ಮೆಂಟ್ ಮಾಡಕ್ ಬರಲ್ರಿ. ಅದು ಲಾಗಿನ್ ಐಡಿ ಒಂದೇ ಇರ್ತೈತಿ, 2 ಮಾಡಕ್ ಬರಲ್ರಿ. ಈಗ ನೀವು ರಿಜಿಸ್ಟ್ರೇಷನ್ ನಿಲ್ಸ್ಬೇಕು, ಪೂರ್ತಿ ಪ್ರೊಕ್ಯೂರ್ಮೆಂಟ್ ಮಾಡ್ಬೇಕು. ಈಗ ರಿಜಿಸ್ಟ್ರೇಷನ್ ನಿಲ್ಸ್ಬೇಕಂತೀರಾ? ರಿಜಿಸ್ಟ್ರೇಷನ್ ನಿತ್ರನೇ ಇಲ್ಲಿ ಪ್ರೊಕ್ಯೂರ್ಮೆಂಟ್ ಆಗತ್ರಿ. ರಿಜಿಸ್ಟ್ರೇಷನ್ ಈಗ ರನ್ನಿಂಗ್ ಫಾಸ್ಟ್ ಇತ್ತಂದ್ರ ರೀ ನಾವು ಪ್ರೊಕ್ಯೂರ್ಮೆಂಟ್ ಆಗಂಗಿಲ್ರಿ.
ರಿಜಿಸ್ಟ್ರೇಷನ್ ಏನೋ ಸ್ಲೋ ಐತಂತ ಮಾಡ್ತೀವಿ ಪ್ರೊಕ್ಯೂರ್ಮೆಂಟ್ ರೀ. ನಿನ್ನೆ ಏನೋ ರೇಟ್ ಕಡಿಮೆ ಐತಂತ ಜನ ಜಾಸ್ತಿ ಇದಾರೆ ಸರ್ ಅಂತ ಇದ್ರೆ ನಿನ್ನೆ ಅವರು. ಸಾಹೇಬ್ರ ಬಿಲ್ ಹಾಕ್ಲೇನ ಎಷ್ಟು 5,100 ಆಗೈತಿ ಎಷ್ಟೇ ಗದಗು, ಈಗ ಮತ್ತೆ ಕಮ್ಮಿಕ್ಕಿಂತ ಬಂದೈತಿ. ಅಲ್ಲ ಹಂಗ ನಮ್ಮಲ್ಲಿ ಹೇಳ್ತಾ ಇದೀನಿ, ನಿನ್ನೆಯಿಂದ ರಿಜಿಸ್ಟ್ರೇಷನ್ ಜಾಸ್ತಿ ಬರ್ತಾ ಇದಾರಂತೆ. ಹೌದು ಮತ್ತೆ ಹೌದು ರೀ. ಅಲ್ಲಿ ಆ ರಿಜಿಸ್ಟ್ರೇಷನ್ ಅಂದ್ರೆ ಹೆಂಗಿರ್ತದೆ ರಿಜಿಸ್ಟ್ರೇಷನ್ ಮಾಡುವಾಗ ನಾವು ಇಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಕ್ ಬರಲ್ರಿ. ಅದು ಲಾಗಿನ್ ಚೇಂಜ್ ಆದ್ರೆ ನಿಮ್ ಬಿಲ್ ಆಗತ್ತ, ಇಲ್ಲಾಂದ್ರೆ ಬಿಲ್ ಮಾಡಕ್ ಬರಲ್ಲ. ಈಗ ರಿಜಿಸ್ಟ್ರೇಷನ್ ಅಂತಂತೀರ ಮಾಡ್ಲಿಕ್ಕೆ ನೀನ್ ಚಾಲು ಮಾಡ್ಯಾರಂತ. ಚಿಕನ್ ಕೊಪ್ಪಿ ಪಾಯಿಂಟ್ ಇವತ್ತಿಗೇನು ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಲ್ಲ. ಇವ್ರು ಏನ್ ಮಾಡ್ತಾರೆ? ಅವ್ರ ಎಲ್ಲಿ ಸೆಕ್ರೆಟರಿ ನೀನ್ ಬಂದ ನೋಡ್ರಿ, ಲಾಗಿನ್ ಎಲ್ಲ ತಗೊಂಡೋಗ್ಯಾರ ಮಾಡ್ತಾರ ಇವತ್ತಿಂದ ಅಂತ. ಆಮೇಲೆ ಸಾಹೇಬ್ರ ನಾನು ಏನಾಗತ್ತಂದ್ರೆ ಎಲ್ಲೆಲ್ಲಿ ಚಾಲು ಆಗ್ಯಾವ ಎಲ್ಲೆಲ್ಲಿಗೆ ಏನ್ ಮಾಡಿರಿ ಅಂತ ಅಷ್ಟು ನೀವೆಲ್ಲ ಜಿಲ್ಲಾದಾಗ ಇರ್ತಾರಲ್ಲ ಎಲ್ಲಾರನು ಒಂದು ಕ್ಲಾಸ್ ತಗೋಬೇಕು ನೀವು ಅಲ್ಲಿ. ಇಲ್ಲ ರೀ ಮೀಟಿಂಗ್ ಕರೆದಿದ್ದಾರೆ ನಿನ್ನೆ ಸ್ವಲ್ಪ ಜನ ಬಂದ್ರು, 20 ಜನ ಬರತ್ತಾರೆ. ಈಗಲ್ರಿ ಈಗೇನ್ ನೋಂದಣಿ ಪ್ರಕ್ರಿಯೆ ಚಾಲು ಮಾಡಕ್ ಏನ್ ಆದೇಶ ಹೊರಡಿಸಿ ಎಲ್ಲ ಪತ್ರಿಕೆ ಕೊಟ್ಟಿರ್ತಾರಲ್ಲ, ಅವಾಗ ಒಟ್ಟರಿಗೆ ಲೈನ್ ಕಾನ್ಫರೆನ್ಸ್ ಲೈನ್ ತಗೊಂಡ್ ಎಲ್ಲರಿಗೂ ಮಾತಾಡ್ಬೇಕ್ರಿ ಸಾಹೇಬ್ರ. ಇಲ್ಲಿ ಮೀಟಿಂಗ್ ಕರ್ದೇನೆ ಇವತ್ತು ಮೀಟಿಂಗ್ ಕರ್ದಿರಲ್ಲ, ಅದು ಹೆಂಗ್ ಮಾಡ್ತೀರಿ ಒಟ್ಟು ಇನ್ನೊಂದ್ 2 ದಿನದಾಗ ಏನಾರು ಒಟ್ಟು ಅವಸೂರ್ ಮಾಡ್ರಿ. ಈಗ ಏನಾಗತ್ತ ಹಳೆ ಓಟು ಹಾಳಾಗಿ ಬಿಟ್ಟವ್ ಈಗ. ಸರಿ ಓಕೆ. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.